ನಮಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಾಜಕೀಯ ವಿಶ್ಲೇಷಕರಾದಂತ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈಗ ಕಾಂಗ್ರೆಸ್ಸಿನ ಗಟ್ಟಿ ನೆಲೆ ಇಲ್ಲದ ಕರಾವಳಿ ಭಾಗದಲ್ಲಿ ಇವತ್ತು ಬೆಳಗಿನಿಂದ ಕಾಂಗ್ರೆಸ್ ಪಾಲಿಟಿಕ್ಸ್ ಯಾವ ರೀತಿ ನಡೀತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಭರತ್ ರಾಜ್. ಬೆಳಗಿನಿಂದ ನಡೆದ ಡೆವಲಪ್ಮೆಂಟ್ ಈಗ ನಿನ್ನೆ ಮೊನ್ನೆ ಬ್ರೇಕ್ಫಾಸ್ಟ್ ಸಭೆ ಆ ಮೂಲಕ ಏನು ಸಂದೇಶವನ್ನ ಕೊಟ್ಟರು, ಇದೆಲ್ಲದರ ನಂತರ ಇವತ್ತಿನ ಮಂಗಳೂರು ಪಾಲಿಟಿಕ್ಸ್ ನೋಡ್ತಾ ಇದ್ರೆ ಏನನ್ಸುತ್ತೆ? ಹೊಳೆಲಿ ಹುಣಸೆಣ್ಣು ತೊಳೆದಂಗೆ ಅನ್ಸುತ್ತಾ? ಶ್ವೇತಾ, ನೋಡಿ, ಬ್ರೇಕ್ಫಾಸ್ಟ್ 1 ಅಥವಾ ಬ್ರೇಕ್ಫಾಸ್ಟ್ 2.2 ಅದರಿಂದ ತಳಮಟ್ಟದಲ್ಲಿ ಅಥವಾ ಮೇಲ್ಮಟ್ಟದಲ್ಲಿ ಯಾವುದೇ ಪರಿಸ್ಥಿತಿ ಬದಲಾಗಿಲ್ಲ ಅನ್ನೋದು ಇವತ್ತಿನ ಮಂಗಳೂರಿನ ಘಟನೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಐವಾನ್ ಡಿಸೋಜಾ ಘೋಷಣೆ ಆಗ್ತಾಯಿದ್ರು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಮಿಥುನ್ ರೈ ಘೋಷಣೆ ಆಗ್ತಾಯಿದ್ರು. ಈ ಘೋಷಣೆಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಈಗ ಬೆಳಗಾವಿನಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಘಟನೆಗಳು ಪುನರಾವರ್ತನೆ ಆಗ್ತವೆ ಹೊರತು ಅವರು ಎಷ್ಟೇ ಬ್ರೇಕ್ಫಾಸ್ಟ್ ಮಾಡಿದರೂ ಕೂಡ ಒಂದು ಮಿಥುನ್ ರೈಗೆ ಡಿ ಕೆ ಶಿವಕುಮಾರ್ ಜೊತೆ ನಾನು ಎಷ್ಟಿದ್ದೀನಿ ಅನ್ನೋದನ್ನು ಇಡೀ ರಾಜ್ಯಕ್ಕೆ ತೋರಿಸುವ ಅವಕಾಶ. ಇಲ್ಲಾಂದರೆ ಮಿಥುನ್ ರೈ ಚರ್ಚೆಯಲ್ಲಿ ಆಗ್ತಾಯಿದ್ರು. ಮಿಥುನ್ ರೈ ಚರ್ಚೆ ಆಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ಮಾತಾಡಿದಾಗ. ಹೀಗಾಗಿ ನನಗನ್ಸುತ್ತೆ ಇದು ಎಷ್ಟೇ ತೇಪೆ ಹಚ್ಚುವ ಪ್ರಯತ್ನ ಮಾಡಿದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುವವರೆಗೆ ಇದೇನು ಈಗ ಮಿಥುನ್ ರೈ ಘೋಷಣೆ ಹಾಕಿ ವೇಣುಗೋಪಾಲ್ರನ್ನೇನು ಸಂತುಷ್ಟಿಪಡಿಸಬೇಕಿಲ್ಲ ಅಥವಾ ವೇಣುಗೋಪಾಲ್ರನ್ನ ಏನು ಮನವರಿಕೆ ಮಾಡಿ ಕನ್ವಿನ್ಸ್ ಮಾಡಬೇಕಿಲ್ಲ. ಈ ರೀತಿ ಘೋಷಣೆಗಳನ್ನು ಹಾಕಿದರೆ AICC ಅಬ್ಸರ್ವರ್ಸ್ಗಳು AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಫ್ ಕಾಂಗ್ರೆಸ್ ಕನ್ವಿನ್ಸ್ ಆಗಿಬಿಡ್ತಾರೆ ಅನ್ನೋದು ಇರೋಲ್ಲ. ಬಟ್ ರಾಜ್ಯದ ಜನಕ್ಕೆ ಇದನ್ನು ತೋರಿಸುವ ಪ್ರಯತ್ನದ ಭಾಗವಾಗಿ ಈ ಘೋಷಣೆ ಪಾಲಿಟಿಕ್ಸ್ ನಡೀತು. ಇದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆಲ್ಲ ಬಂಗಾರಪ್ಪನವರಿದ್ದಾಗ ಈ ರೀತಿ ಘೋಷಣೆ ಪಾಲಿಟಿಕ್ಸ್ಗಳು ರಾಜ್ಯದ ಜಿಲ್ಲೆಗಳಲ್ಲಿ ನಡೀತಾ ಇದ್ವು. ನನಗನ್ಸುತ್ತೆ ಕಾಂಗ್ರೆಸ್ ಎಷ್ಟೇ ತೇಪೆ ಹಚ್ಚಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡಿದ್ದೀವಿ, ಕದನ ವಿರಾಮ ಅಂಥದ್ದನ್ನೆಲ್ಲ ಹೇಳಿಕೊಂಡ್ರೂ ಕೂಡ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ಸಿದ್ದರಾಮಯ್ಯನವರ ಬಣ, DK ಅವರ ಬಣ ಮುಂದೇನಾಗುತ್ತೆ ಈ ಅಂಶಗಳು ಬಹಳ ಮುಖ್ಯ ಆಗ್ತವೆ ಅನಿಸುತ್ತೆ. ಮೊದಲೇನು ಹೇಳಲಾಗಿತ್ತು, ಬ್ರೇಕ್ಫಾಸ್ಟ್ ಮಾಡಿ ನಿಮ್ಮ ಬೆಂಬಲಿಗರನ್ನು ರೀನಿನ್ ಮಾಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿತ್ತು. ಬಟ್ ಇಲ್ಲಿ ನೋಡಿದರೆ ಎರಡೂ ಕಡೆಯ ಬೆಂಬಲಿಗರು ಓಪನ್ ಆಗಿ ಘೋಷಣೆಗಳನ್ನು ಹಾಕ್ತಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಎಷ್ಟೇ ಒಂದು ಬಾನಹೊಮಿಯನ್ನು ಆನ್ ಕ್ಯಾಮ್ರಾ ಪ್ರದರ್ಶನ ಮಾಡಿದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ಅಂತಕ್ಕಂಥದ್ದು ವಾಸ್ತವ. ಅಥವಾ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಈಗ KC ವೇಣುಗೋಪಾಲ್ರನ್ನ ದಿಲ್ಲಿಯಲ್ಲಿ ಯಾವ ರೀತಿ ನೋಡಲಾಗತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಘೋಷಣೆ ಹಾಕಿದ್ರು? KC ವೇಣುಗೋಪಾಲ್ರನ್ನ ಸಿದ್ದರಾಮಯ್ಯನವರ ಪರ ಇರುವ ರಾಹುಲ್ ಗಾಂಧಿಗೆ ಯಾವಾಗಲೂ ಕೂಡ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಏನಾಗುತ್ತೆ ನೋಡಿ 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 ಅಂತಕ್ಕಂಥದ್ದನ್ನು ಹೇಳುವ ರಾಜಕಾರಣಿಯಾಗಿ KC ವೇಣುಗೋಪಾಲ್ರನ್ನ ನೋಡಲಾಗತ್ತೆ. ಅಂದರೆ ವೇಣುಗೋಪಾಲ್ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಪರ ಇದ್ದರು ಅಂತಕ್ಕಂಥ ಒಂದು ವಾತಾವರಣ ಅಥವಾ ಆ ರೀತಿಯ ಪರ್ಸೆಪ್ಷನ್ ರಾಜ್ಯ ಕಾಂಗ್ರೆಸ್ನಲ್ಲೂ ಇದೆ, ದಿಲ್ಲಿಯ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಹೀಗಾಗಿ ಮಿಥುನ್ ರೈ ವೇಣುಗೋಪಾಲ್ ಬಂದಾಗ ಈ ಘೋಷಣೆಗಳನ್ನು ಹಾಕಿರ್ತಕ್ಕಂಥದ್ದು ಒಂದು ವೇಣುಗೋಪಾಲ್ಗೂ ಕೂಡ ಮೆಸೇಜ್ ಇರಬಹುದು, ಒಂದು ಮೊದಲನೇದು. ಎರಡನೇದು, ಈ ಘೋಷಣೆ ವೇಣುಗೋಪಾಲ್ ಮುಖ್ಯಮಂತ್ರಿ ಇದ್ದಾಗ ಹಾಕಿದರೆ ಇಡೀ ರಾಜ್ಯಕ್ಕೆ ಇದು ತಲುಪುತ್ತೆ. ಅದು ಯಾವಾಗ ಗೊತ್ತಾಯಿತು? ಇಮಿಡಿಯೇಟ್ ಐವಾನ್ ಡಿಸೋಜಾ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಅಂತ ಘೋಷಣೆ ಹಾಕಿದ್ರು. ಅಂದರೆ ಒಂದು ವೇಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಬೆಂಬಲಿಗರನ್ನ ಶಾಂತಪಡಿಸದೆ ಹೋದಲ್ಲಿ ನಾಳೆ ಪ್ರತಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋದಾಗ ಆಗೋದು ಸಹ ಬೇಕಿಲ್ವಾ? ಹಾಗಾದ್ರೆ ಈಗ ಎರಡು ಬಣದ ಜೊತೆಗೆ ಮತ್ತೊಂದು ಬಣ ಇದೆ ಕಾಂಗ್ರೆಸ್ನಲ್ಲಿ, ಅದು ತಟಸ್ಥ ಬಣ, ಅಂದ್ರೆ ಮೂಲ ಕಾಂಗ್ರೆಸ್ಸಿಗರು, ಕಟ್ಟರ್ ಕಾಂಗ್ರೆಸ್ಸಿಗರು. ಸೊ ಅವರು ಈ ಬೆಳವಣಿಗೆನ ಹೇಗೆ ನೋಡ್ತಾರೆ? ಪಕ್ಷದ ಚೌಕಟ್ಟು, ಒಂದು ಪ್ರೋಟೋಕಾಲ್, ಶಿಸ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಪಕ್ಷದ ಪರವಾಗಿ ಘೋಷಣೆ ಹಾಕಬೇಕಾದವರು ಇರುವಂತಹ ಎರಡು ಬಣದ ನಾಯಕರ ಬಗ್ಗೆ ಘೋಷಣೆ ಹಾಕ್ತಾರೆ ಅಂತ ಅಂದ್ರೆ ಕಟ್ಟರ್ ಕಾಂಗ್ರೆಸ್ಸಿಗರು ಇದನ್ನ ಯಾವ ರೀತಿ ನೋಡ್ತಾರೆ? 23ರಲ್ಲೇ ಪರಮೇಶ್ವರ್ ಹೇಳಿದ್ರು, ಇಬ್ಬರೇ ಕುಳಿತುಕೊಂಡು ಬಗೆಹರಿಸೋದಾದ್ರೆ, ಇಬ್ಬರೇ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ಚರ್ಚೆ ಮಾಡೋದಾದ್ರೆ ನಮಗೇನು ಕೆಲಸ ಅಂತ. ನಿನ್ನೆ ಅವರು ಬೇಸರದಿಂದ ಹೇಳಿದ್ರು, ನಮಗೆ ತಿಂಡಿನೂ ಸಿಗ್ತಾ ಇಲ್ಲ, ನಮಗೇನೂ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅದು ಪ್ರಾಯಶಃ ನೀವೇನು ತಟಸ್ಥ ಬಣ ಅಂತ ಹೇಳ್ತಿದ್ದೀರಿ, ಅವರ ಮನಸ್ಸಿನ ನೋವನ್ನ ಪರಮೇಶ್ವರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ವಿಪಕ್ಷಗಳು ಮಾತಾಡೋದೇನು ಪಕ್ಷದವರೇ ಮಾತಾಡ್ತಾ ಇದ್ದಾರೆ. CT ರವಿ ಹೇಳಿದ್ರು, ಬರೀ ಬ್ರೇಕ್ಫಾಸ್ಟ್, ಲಂಚು, ಮೆನ್ಯೂ ಇದೇ ಚರ್ಚೆ ಆಗ್ತಿದೆ, ಬೇಕಾಗಿದ್ದು ಯಾವುದು ಚರ್ಚೆ ಆಗ್ತಿಲ್ಲ ಅಂತ. ಹೈಕಮಾಂಡೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಎರಡು ಬಣಗಳನ್ನು ಲೆಜಿಟಿಮೇಟ್ ಮಾಡಿದೆ ಅಂತ ಅನ್ಸುತ್ತೆ. ಯಾವಾಗ 2023ರಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಧ್ಯೆ ಮಾತ್ರ ಮಾತುಕತೆ ನಡೆದಾಗಲೇ ಹೈಕಮಾಂಡ್ ನಿಮಗೆ ಎರಡು ಬಣಗಳನ್ನು ಲೆಜಿಟಿಮೇಟ್ ಮಾಡಿತು.
ಮೂರನೇ ಬಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಸ್ತುತತೆ ಇಲ್ಲ ಅನ್ನೋದು 2023ರಂದಲೇ ಸ್ಪಷ್ಟವಾಗ್ತಾ ಇದೆ. ಈಗಲೂ ಕೂಡ 2025ರಲ್ಲಿ ದಿಲ್ಲಿಯಿಂದ ಇದನ್ನು ಹೇಳಲಾಗಿಲ್ಲ, ಇಲ್ಲ ಖರ್ಗೆ ಅವ್ರ ಜೊತೆ ಕುಳಿತುಕೊಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿದರೆ ಖರ್ಗೆ ಅವರ ಒಂದು ಪ್ರಸ್ತುತತೆ ಮತ್ತು ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಇತ್ತು. ಇಲ್ಲೇನು ಮಾಡಿದರು, ಅಗೇನ್ ಲೈಟ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು. ಪ್ರಾಯಶಃ ನೀವು ಎಷ್ಟೇ ಬ್ರೇಕ್ಫಾಸ್ಟ್ ಮಾಡಿದರೂ ಕೂಡ ಕೆಳಗಡೆ ಈಗೇನು ಶುರುವಾಗಿದೆ, ನಾವೆಷ್ಟು ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಹಾಕ್ತೀವಿ, ಅಷ್ಟು ನಮ್ಮ ರಾಜಕೀಯ ಭವಿಷ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಅವರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅನ್ನುವ ಕಾರಣದಿಂದಲೇ ಮಿಥುನ್ ರೈ ಇವತ್ತು ಘೋಷಣೆ ಹಾಕಿತ್ತಾನೆ. ಮಿಥುನ್ ರೈ ಹಾಕಿದಾಕ್ಷಣ ಐವಾನ್ ಡಿಸೋಜಾ ಸಿದ್ದು ಕಿ ಜೈ ಅಂತಕ್ಕಂಥದ್ದನ್ನು ಹೇಳಿದರು. ಪ್ರಾಯಶಃ ನೋಡಿ, ಈಗ ಮಂಗಳೂರಿನಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆಯೋ ಇಲ್ವೋ, ದ್ಯಾಟ್ ಈಸ್ ಇಮ್ಮೆಟೀರಿಯಲ್. ಅದು ಮೆಟೀರಿಯಲ್ ಅಲ್ಲ. ಇದು ಬರೀ ಮಂಗಳೂರಿಗೆ ಸೀಮಿತವಾಗಿ ಘೋಷಣೆ ಹಾಕಿದ್ದಲ್ಲ, ಇದು ಇಡೀ ರಾಜ್ಯದ ಜನರಿಗೆ ತೋರಿಸುವುದಕ್ಕೋಸ್ಕರ ಹಾಕಿರ್ತಕ್ಕಂಥ ಘೋಷಣೆ. ನನಗನ್ಸುತ್ತೆ ಹೈಕಮಾಂಡ್ ಇದನ್ನು ಸೀರಿಯಸ್ ಆಗಿ ನೀವು ಬಣಗಳ ರಾಜಕಾರಣವನ್ನು ಒಂದು ತಿಂಗಳು ದೂರ ಇಡಿ ಅಂತಕ್ಕಂಥದ್ದನ್ನು ಹೇಳದೆ ಹೋದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಣ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ರೀತಿಯ ಝಲಕ್ಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ. ಓಕೆ ಪ್ರಶಾಂತ್, ಬ್ರೇಕ್ಫಾಸ್ಟ್ ನ ಮಾರನೇ ದಿನನೇ ಈ ಪರಿಸ್ಥಿತಿ ಆದ್ರೆ ಅಧಿವೇಶನ ಮುಗಿಯೋ ತನಕ ಇನ್ಯಾವ ಪರಿಸ್ಥಿತಿ ಆಗತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.